ತಗೊಳಕ್ಕೆ ಏನು ಹೇಳ್ತೀರಾ? ಎಲ್ಲರೂ ಬಂದು ತಗೊಳ್ಳಿ, ತುಂಬ ಚೆನ್ನಾಗಿದೆ. ಓಕೆ, ಒಳ್ಳೆ ಫ್ರೆಶ್ ಮೀನು ಮಾಡ್ತಾರೆ. ಫ್ರೆಶ್ ಮೀನು ಮಾಡ್ತಾರೆ. ತುಂಬ ಚೆನ್ನಾಗಿದೆ. ಮತ್ತು ಇದು ಕ್ಲೀನಿಂಗು ಎಲ್ಲ ಚೆನ್ನಾಗಿರುತ್ತೆ. ಪರ್ಫೆಕ್ಟಾಗಿ ಮಾಡ್ತಾರೆ. ಹೌದಾ? ಓಕೆ, ಸೂಪರ್. ಹಾಯ್ ಗೈಸ್, ನಾವಿವತ್ತು ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿರುವಂಥ ಒಂದು ಮೀನು ಸ್ಟಾಪ್ ಬಂದಿದ್ದೀವಿ. ಇಲ್ಲಿ ಯಾವ್ಯಾವ ಥರ ಮೀನುಗಳನ್ನ ಮಾರ್ತಾರೆ, ಮತ್ತು ಇವರು ಆ್ಯಕ್ಚುಲಿ ಸಂಡೇ ಮಾತ್ರ ಓಪನ್ ಮಾಡೋದು. ಇಲ್ಲಿ ಯಾವ ಥರ ಮೀನುಗಳು ಮತ್ತು ಯಾವ್ಯಾವ ಥರ ಡೈಲಿ ಬೆರೆಸ್ತಾರೆ ಅಂತ ನೋಡೋಣ. ಬನ್ನಿ, ಅವ್ರ ಹತ್ರನೇ ಕೇಳೋಣ. ನಾವೀಗ ಅಲ್ಲಿ ಹೋಗ್ತಾ ಇದ್ದೀವಿ, ಬನ್ನಿ. ಸರ್, ನಿಮ್ಮ ಹೆಸರು ಬಂದು? ಜಾವಿದ್. ಸರ್, ಎಷ್ಟು ವರ್ಷದಿಂದ ನೀವು ಇಲ್ಲಿ ಇದು ಮಾಡ್ತಾ ಇದ್ದೀರಾ, ಶಾಪ್ ಮಾಡ್ತಾ ಇದ್ದೀರಾ? ಬಿಸ್ನೆಸ್ 20 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. 20 ವರ್ಷದಿಂದ ಮಾಡ್ತಾ ಇದ್ದೀರಾ. ವ್ಯಾಪಾರ ಎಲ್ಲ ಚೆನ್ನಾಗಿದೆಯಾ? ವ್ಯಾಪಾರ ಚೆನ್ನಾಗಿದೆ. ಇಲ್ಲಿ ಸಂಡೇ ಮಾತ್ರ ಸರ್. ಸಂಡೇ ಮಾತ್ರ ಏನು ಮಾಡೋದು? ಆ್ಯಕ್ಚುಲಿ ಸಂಡೇ ಎಷ್ಟು ಕೆ ಜಿ ನಿಮ್ಗೆ ಮೀನು ಹೋಗುತ್ತೆ? ಇಲ್ಲಿ 200 kg ಹೋಗುತ್ತೆ ಸರ್. 200 ಕೆ ಜಿ. ನೀವು ಎಲ್ಲಿಂದ ತರಿಸೋದು ಮೀನು? ಸರ್, ನಮಗೆ ಮೆಣಸಿನಕಾಯಿ ಡ್ಯಾಮ್ ಬರುತ್ತೆ. ಓಕೆ, ಇಲ್ಲಿ ಯಶವಂತಪುರದಿಂದ ಹಾಕೊಂಡ್ಬರ್ತೀವಿ. ಓಕೆ. ಡ್ಯಾಮ್ ಮೀನೇನೆ, ಏನು ಸಾಕಿರೋ ಮೀನೇನು ತರ್ಸಲ್ಲ? ಸಾಕಿದಿಲ್ಲ ಸರ್. ಓಕೆ, ಫ್ರೆಶ್ ಆಗಿರುತ್ತೆ. ಫ್ರೆಶ್ ಆಗಿರುತ್ತೆ, ತುಂಬ ಟೇಸ್ಟ್ ಆಗಿರುತ್ತೆ. ಟೇಸ್ಟ್ ಚೆನ್ನಾಗಿದೆ. ಓಕೆ, ನೀವು ಯಾವ್ಯಾವ ಥರ ಮೀನು ಇದೆ ಅಂತ ಹೇಳ್ತೀರಾ? ಸರ್, ಜಿಲೇಬಿ ಮೀನಿದೆ, ಸರಿ. ರಘು ಮೀನಿದೆ. ಒಂದೊಂದು ಹೇಳಿ, ಎತ್ಕೊಂಡು ಹೇಳಿ. ಇದು ಜಿಲೇಬಿ ಮೀನು ಸರ್. ಇದು ಸರ್ ಜಿಲೇಬಿ ಮೀನು. ಸರ್, ಕೆ ಜಿಗೆ ಎಷ್ಟಿದೆ ಮೀನು? ಸರ್, ಇದು 170 ಅಂತ. 170 ಒಂದು ಕೆ ಜಿಗೆ. ಟೈಗರ್ ಜಿಲೇಬಿ. ಟೈಗರ್ ಜಿಲೇಬಿ ತುಂಬ ಟೇಸ್ಟ್ ಆಗಿರುತ್ತೆ. ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಯಾವಕ್ಕೆ? ಸಾಂಬಾರ್ಗೆ ಮತ್ತು ಸಾಂಬಾರಿಗೆ ಸೂಪರ್ ಆಗಿರುತ್ತೆ ಸರ್. ಓಕೆ. ಆಮೇಲೆ ಇದು ರಘು ಮೀನು ಅಂತ. ಇದು ರಘು ಮೀನು. ಇದು ರಘು ಮೀನು ಅಂತ. ಇದು ಓಕೆ, ತೋರಿಸಿ. ಓ, ತುಂಬ ಚೆನ್ನಾಗಿದೆ. ಓಕೆ, ಸ್ಟ್ರೈಟಾಗಿ ತೋರಿಸಿ. ಈ ರಘು ಮೀನಲ್ಲಿ ಮುಳ್ಳೇನೆ ಜಾಸ್ತಿ ಬರಲ್ಲ. ದಪ್ಪ ಬರುತ್ತೆ, ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ, ಮುಳ್ಳು ದಪ್ಪ ಬರುತ್ತೆ, ಸಾಂಬಾರು ಚೆನ್ನಾಗಿರುತ್ತೆ. ಓಕೆ ಸರ್, ಎಷ್ಟು ಕೆ ಜಿ ಇದೆ ಮೀನು ಇದು? ಸರ್, ಬರುತ್ತೆ 2-2.5 3 kg ಬರುತ್ತೆ ಸರ್. 2.5 ಕೆ ಜಿ ಬರುತ್ತಾ? ಓಕೆ, ಓಕೆ. ನೋಡಿ ಫ್ರೆಂಡ್ಸ್, ಇದು 2.5 ಕೆ ಜಿ ಬರುತ್ತಂತೆ. ತುಂಬ ದಪ್ಪ ಆಗಿದೆ ನೋಡಿ. ಸಾಂಬಾರ್ಗೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಓಕೆ, ಓಕೆ ಸರ್. ನೆಕ್ಸ್ಟ್ ಬಂದು ಸರ್, ಇದು ಬಾಳೆ ಮೀನು ಅಂತ. ಇದು ಬಾಳೆ ಮೀನು. ಇದು ಬಾಳೆ ಮೀನು ಅಂತ. ಇದು ಓಕೆ. ಓ, ನೋಡಿ ಫ್ರೆಂಡ್ಸ್, ಇದು ಈಗ ಭಾಷಾ ಫಿಶ್ ಅಂತೀವಿ. ಭಾಷಾ ಫಿಶ್ ಅಂತೀರಾ? ಬೋನ್ ಬರಲ್ಲ. ಬೋನ್ ಒಂದೇ ಬೋನ್. ಇದು ಎಷ್ಟು ಕೆ ಜಿ ಬರುತ್ತೆ ಇದು ಸರ್? ಇದು ಸರ್, 2.5 ಬರುತ್ತೆ ಸರ್. 2.5 ಕೆ ಜಿ ಬರುತ್ತೆ. ಮಿನಿಮಮ್ 2.5, ಮ್ಯಾಕ್ಸಿಮಮ್ 2.5 ಕೆ ಜಿ ಅಷ್ಟೇ. 2.5 1 kg. ಇದು ಕಾಟ್ಲಾ ಫಿಶ್. ಕಾಟ್ಲಾ ಫಿಶ್. ಇದು ಎಷ್ಟು ಕೆ ಜಿ ಬರುತ್ತೆ? ಸಾಂಬಾರು ಚೆನ್ನಾಗಿರುತ್ತೆ. ಕಾಟ್ಲಾ ಸಾಂಬಾರು KG ಚೆನ್ನಾಗಿ 1.25 ಕೆ ಜಿ ಬರುತ್ತೆ. ಓಕೆ. ಇಲ್ಲಿ ಯಾವ ಮೀನು ಜಾಸ್ತಿ ಹೋಗೋದು ನಿಮಗೆ? ಸರ್, ರಘು, ಜಿಲೇಬಿ, ಕಾಟ್ಲಾ, ಪಾಪ್ಲೆಟ್. ಪಾಂಪ್ಲೆಟ್. ಮೇಡಮ್, ನಿಮ್ಮ ಹೆಸರು ಹೇಳಿ. ನಿಮ್ಮ ಕೆಲಸ ಏನಿಲ್ಲಿ? ವೆಯ್ಟ್ ಮಾಡೋದು, ಅಮೌಂಟ್ ಇಸ್ಕೊಳ್ಳೋದು, ಈ ಥರ. ಆ್ಯಕ್ಚುಲಿ ನೀವು ಎಷ್ಟು ಚೆನ್ನಾಗಿ ಕೆಲಸ ಮಾಡೋದು? 3 ಜನ ಇದ್ದಿದ್ದು, ಒಬ್ಬರು ರಜಾ ಹಾಕಿದ್ದಾರೆ. 4 ಜನ ಕೆಲಸ ಮಾಡೋದು. ನೀವು ಸಂಡೇ ಮಾತ್ರ ಬರ್ತೀರಾ? ಎಲ್ಲಿರೋದು? ಸರ್, ನಮ್ಮದು ಮನೆ ಕೆಂಗೇರಿ ಸರ್. ಕೆಂಗೇರಿ ಮಿಲಿಟರಿ ಹೋಟ್ಲು. ಹಾಂ. ನೀವು ಎಜುಕೇಷನು? ಸರ್, ನಾವು ಎಜುಕೇಷನ್ ಕೊಟ್ಟಿದ್ದೀವಿ ಸರ್. ಓದಿಲ್ಲ. ಓಕೆ. ನೀವು ಮ್ಯಾರಿಡು, ಮದುವೆ ಆಗಿದ್ದೀರಾ? ಹಾಂ ಸರ್, ಮ್ಯಾರೇಜ್. ಇವರು ಎಲ್ಲ ನಿಮ್ಮ ರಿಲೇಟಿವ್ಸೇನಾ? ಎಲ್ಲ ನಮ್ಮ ಬ್ರದರ್. ಬ್ರದರು. ಅವ್ರದ್ದು ಇದೇ ಕೆಲಸ ಯಾವಾಗಲೂ? ನಮ್ಮ ಜೊತೆಗೆ ಇರ್ತಾರೆ ಸರ್. ಓಕೆ, ಥ್ಯಾಂಕ್ ಯು ಸರ್. ನೋಡಿ, ನಮಗೂ ಮೀನು ಬೇಕಾಗಿತ್ತು. 1 ಕೆ ಜಿ ತೊಗೊಂಡು ಹೋಗ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳಿದ್ದಾರೆ. ತವಾ ಫ್ರೈ ಮಾಡೋಣ ಅಂತ ತಗೊಂಡು ಹೋಗ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು 1 ಕೆ ಜಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ವೆಯ್ಟ್ ಮಾಡ್ತಾರೆ ನೋಡಿ. ಸರ್, ಇಲ್ಲಿ ನಮ್ಮ ಒಬ್ಬರು ಕಸ್ಟಮರ್ ಬಂದಿದ್ದಾರೆ. ಅವ್ರ ರೆಸ್ಪಾನ್ಸ್ ಕೇಳೋಣ ಬನ್ನಿ. ಹೇಳಿ ಸರ್. ಏನಿಲ್ಲ ಸರ್, ತುಂಬ ಚೆನ್ನಾಗಿರುತ್ತೆ ಮೀನು. ಓಕೆ. ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಇಲ್ಲಿ? ಸುಮಾರು ಒಂದು 2-3 ವರ್ಷದಿಂದ ಬರ್ತೀವಿ ಸರ್. ಓಕೆ. ಸಂಡೇ ಮಾತ್ರ ಬರ್ತೀರಾ? ಸಂಡೇ ಮಾತ್ರ. ಇವರು ಸಂಡೇ ಮಾತ್ರ ಫ್ರೆಶ್ ಆಗ್ತದೆ. ಮೀನು ಸಿಗುತ್ತೆ, ಒಳ್ಳೆ ಫ್ರೆಶ್ ಮೀನು ಸಿಗುತ್ತೆ. ಓಕೆ. ತುಂಬ ಚೆನ್ನಾಗಿ. ನೀವು ಎಷ್ಟು ಕೆ ಜಿ ತೊಗೊಂಡು ಹೋಗ್ತೀರಾ ಬಂದರೆ? ಒಂದು 2-3 kg. 2-3 ಕೆ ಜಿ. ಓಕೆ. ನಿಮ್ಮ ಫ್ಯಾಮಿಲಿಗೆಲ್ಲ? ಫ್ಯಾಮಿಲಿಗೆಲ್ಲ ಓಕೆ.
ಮತ್ತು ಕ್ಲೀನಿಂಗು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಪರ್ಫೆಕ್ಟಾಗಿ ಮಾಡ್ತಾರೆ. ಹೌದಾ? ಓಕೆ, ಸೂಪರ್. ಓಕೆ, ನಿಮ್ಮ ಹೆಸರು ಸರ್? ಪ್ರದೀಪ್ ಅಂತ. ಪ್ರದೀಪ್ ಅಂತ. ನೀವು ಎಲ್ಲೇ ಸ್ಟೇ ಆಗಿರೋದು? ಇಲ್ಲೇ ಕೆಂಗೇರಿ ಉಪನಗರ. ಕೆಂಗೇರಿ ಉಪನಗರ. ನಿಯರ್ ರೈಲ್ವೆ ಸ್ಟೇಷನ್. ಓಕೆ ಓಕೆ. ನೀವು ಈ ಅಂಗಡಿ ಬಗ್ಗೆ ಹೇಳೋದ್ಬೇಕಾದ್ರೆ ಜನಗಳಿಗೆ ಏನು ಹೇಳ್ತೀರಾ? ಎಲ್ಲರೂ ಬಂದು ತಗೊಳ್ಳಿ, ತುಂಬ ಚೆನ್ನಾಗಿದೆ. ಓಕೆ. ಒಳ್ಳೆ ಫ್ರೆಶ್ ಮೀನು ಮಾಡ್ತಾರೆ. ಫ್ರೆಶ್ ಮೀನು ಮಾಡ್ತಾರೆ. ತುಂಬ ಮತ್ತು ಚೆನ್ನಾಗಿದೆ. ಇದು ಸಾಕಿರೋ ಮೀನಲ್ಲ, ಮತ್ತು ಇವರು ಡ್ಯಾಮಿಂದನೇ ಮತ್ತು ಡೈರೆಕ್ಟ್ ತಗೊಂಡು ಬರ್ತಾರೆ. ಕೆರೆಯಿಂದನೇ ಡೈರೆಕ್ಟ್ ತರಿಸ್ಕೊಳ್ಳೋದು. ಏನು ಸಮುದ್ರ ಮೀನು ಆ ಥರ ಇರ್ತಾರೆ. ಆ ಥರ ಏನು ಸಮುದ್ರ ಇರುತ್ತೆ, ಒಳ್ಳೆ ಮೀನು ಇರುತ್ತೆ. ಓಕೆ ಕೆರೆಯಿಂದನೇ ತಗೊಂಡು ಬರ್ತಾರೆ. ಒಳ್ಳೆ ಮೀನು ಸಿಗುತ್ತೆ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಾಂಬಾರು ಮಾಡ್ಕೋಬೋದು, ಫ್ರೈನು ಮಾಡ್ಕೋಬೋದು. ಫ್ರೈಗೆ ಸಖತ್ತಾಗಿರುತ್ತೆ. ಓಕೆ, ತವಾ ಫ್ರೈಗೆ ಚೆನ್ನಾಗಿರುತ್ತೆ, ಫ್ರೈಗೆ ಸಖತ್ತಾಗಿರುತ್ತೆ. ಸಾಂಬಾರಿಗೆ ಚೆನ್ನಾಗಿರಲ್ಲ, ಸಾಂಬಾರಿಗೆ ಅಷ್ಟು ಚೆನ್ನಾಗಿರಲ್ಲ. ಅಷ್ಟು ಮೀಡಿಯಮ್ ಆಗಿ. ತವಾ ಫ್ರೈಗೆ ತುಂಬ ತವಾ ಟೇಸ್ಟ್. ಫ್ರೈಗೆ ಸೂಪರ್ ಆಗಿರುತ್ತೆ. ಇದೇ ಮೀನು ಕಟ್ ಮಾಡ್ತಾರೆ ಇದು? ಇದು ರಘು ಮೀನು ಸರ್. ರಘು ಮೀನು. ಹಾಂ, ರಘು ಮೀನು. ಓಕೆ, ಇದು ಪ್ರೈಸ್ ಬಂದು ಎಷ್ಟಿದು ಕೆ ಜಿಗೆ? 200. 200 ಇದೆ. ಹಾಂ ಸರ್. ಇದು ತುಂಬ ಚೆನ್ನಾಗಿರುತ್ತೆ. ಇದು ಮೀನು ಮುಳ್ಳೆ ಏನು ಇರಲ್ವ ಇದರಲ್ಲಿ? ಮೂಳೆ ಕಮ್ಮಿನೇ, ಟೇಸ್ಟ್ ಚೆನ್ನಾಗಿರುತ್ತೆ. ಟೇಸ್ಟ್ ಚೆನ್ನಾಗಿರುತ್ತೆ. ಹಾಂ, ಟೇಸ್ಟ್ ಚೆನ್ನಾಗಿರುತ್ತೆ. ಜಾಸ್ತಿ ಲೈಕ್ ಮಾಡೋದು. ಲೈಕ್ ಮಾಡಿದ್ದೀರಾ? ನೀವು ಎಲ್ಲಿಂದ ಸರ್ ತರ್ಬೋದು ಇದು ಮೀನು? ಸರ್ ಒಂದು ಮೆಣಸಿನ ಮೇಲೆ ಡ್ಯಾಮ್ ಬರುತ್ತೆ ಸರ್. ಮಂಚರ ಮೇಲೆ ಡ್ಯಾಮಿಂದ ಬರೋದು. ನೀವು ಡೈಲಿ ಹಾಕಲ್ಲ ಇಲ್ಲಿ? ಡೈಲಿ ಹಾಕಲ್ಲ ಸರ್, ಸಂಡೇ ಸಂಡೇ ಮಾತ್ರ. ಸಂಡೇ ಮಾತ್ರ. ಸಂಡೇ ಎಷ್ಟು ಕೆ ಜಿ ಹೋಗುತ್ತೆ ಡೈಲಿ? ಸರ್ ಸಂಡೇ ಬೆಳಗ್ಗೆ 7ರಿಂದ ಸಾಯಂಕಾಲ 7 ಗಂಟೆ ಮಟ್ಟ ಒಂದು 200 ಕೆ ಜಿ ಆಗ್ತೀವಿ ಸರ್. 200 ಕೆ ಜಿ. ಓಕೆ, ಎಲ್ಲ ಸೇರಿ 200 ಕೆ ಜಿ ಹೋಗುತ್ತೆ. ಹಾಂ, ಎಲ್ಲ ಸೇರಿ ಒಂದು 200 ಕೆ ಜಿ. ಸಾಂಬಾರು ಅಷ್ಟು ಟೇಸ್ಟ್ ಇರೋದು. ಸಾಂಬಾರು ಮಾಡ್ಕೊಬೋದು, ಟೇಸ್ಟ್ ಇರೋದು. 250. ಕೆಂಗೇರಿ. ಇಲ್ಲೇ ಕೆಂಗೇರಿನಾ? ಭಾನುವಾರ ನೀವೆಲ್ಲ
ಪೂಜೆ ಗೀಜೆ ಮಾಡ್ಕೊಂಡು ಇರ್ತೀವಿ. ಹಾಂ ಹೌದು ಭಾನುವಾರ. ಒಂದು ಸೋಮವಾರ ಹಬ್ಬ ಹ್ಞೂ ನಾವೆಲ್ಲ ಈಗ ಮಾಂಸ ಗಿಂಸ ಮಾಡ್ಕೊಂಡು ಇರ್ತೀವಿ. ಇಬ್ಬರು ತಿನ್ನಲ್ಲ, ತಿಂದು ಹಾಕಿ ವೇಸ್ಟ್. ಇವಾಗ ಕೊಟ್ಟು ಬರಲಿಲ್ಲ ಇದೇ ಮೀನು ಮಾಡ್ತಾ ಇರೋದು ನೀವು? ಪಾಂಪ್ಲೆಟ್ ಅದು. ಅದು ರೈಟ್ ಜಾಸ್ತಿ ಅಲ್ವಾ? 220. ಸ್ವಲ್ಪ ಸರ್ಪ್ರೈಸ್. ಹಾಂ ಮಾಡಿ ಮಾಡಿ. ತುಂಬ ಚಿಕ್ಕ ಸರ್. ಚಿಕ್ಕದ ಕೊಟ್ಟು ಬರಲಿಲ್ಲ ವಿಡಿಯೋ ಬना रहे हैं.